1 2 3 ಟೈಮ್ ನೋಡ್ರಿ ಎಷ್ಟು 10:30 ಆಗಕ್ಕೆ ಬಂದೈತೆ. ಇನ್ನೂ ಹಸುವಾಗಿಲ್ಲ ನಿನ್ಗೆ? ಯಾಕ? ಅದೇ ಮಾತಾಡೋದು ಇಲ್ಲ ಅಂದ್ರೆ ಬೇಡ. ಸುಖದ ನೋಡಿದ್ರೆ ಎಷ್ಟು ನೀಟಾಗಿ ಮಾಡ್ತಾಳೆ. ಖಾಲಿ ಹೊಡಿತಾ ಇದೆ ಐಕ್ಯ. ಬೆಂಗಳೂರು ಬಂಗಾರಿ ಬೆಂಗಳೂರು ಬಂಗಾರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕ್ಯೂರಿಯನ್ಸ್ ಚಾನಲ್. 5 ದಿನ ಆಯಿತು ವೀಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ತುಂಬ ಟ್ರೈ ಮಾಡ್ತಾ ಇದ್ದೆ, ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿಬಿಡ್ತು. ಹಾಗೆ ಸಡನ್ನಾಗಿ ಕಿರಣ್ಗೆ ಆ ಕಡೆ ಸೈಡ್ ಮನೆ ಕಡೆ ವರ್ಕ್ ಇತ್ತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆ ಬಿಡ್ತಾ ಇದ್ದೀವಿ. ಆ್ಯಕ್ಚುಲಿ ನೈಟೇ ಬಿಡಬೇಕಿತ್ತು. ಸೊ 3 ದಿನ ಅಲ್ಲೇ ಕೆಲಸ ಇರುತ್ತಂತೆ ಕಿರಣ್ಗೆ. ಹಾಗಾಗಿ ಬೇಗ ಬೆಳಗ್ಗೆ 7 ಗಂಟೆಗೆ ಎದ್ದು ರೆಡಿಯಾಗಿ ಅಲ್ಲಿದ್ದ ಅತ್ತೆ ಮಾವ ಮನೆಗೆ ಬಂದ್ವಿ. ಅತ್ತೆ ಅವರು ಊರಿಗೆ ಹೋಗಿದ್ರಲ್ಲ, ಅಲ್ಲಿ ಜಾತ್ರೆಯಲ್ಲಿ ನನಗೆ ಸಾಮಾನೆಲ್ಲ ಆಟ ಸಾಮಾನೆಲ್ಲ ತೊಗೊಂಬಂದಿದ್ದಾರೆ. ಇನ್ನು ಅವಳು ಆಟ ಆಡ್ಕೊಂಡಿದ್ಲು. ಹಾಗೆ ಅವಲಕ್ಕಿಯಿಂದ ಪುಳಿಯೋಗರೆ ಮಾಡಿದ್ದು ದೇವಸ್ಥಾನದಲ್ಲಿ ಏನೋ ಈ ಥರ ಕೊಟ್ಟಿದ್ರಂತೆ. ಸೊ ಹಾಗಾಗಿ ಮನೇಲಿ ಟ್ರೈ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆ ಬಜ್ಜಿನೂ ಇತ್ತು. ಸೊ ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಟೀ ಕೂಡ ಕುಡಿತಾ ಇದ್ವಿ. ಇದಂತೂ ಚಟ್ನಿ ನನ್ನ ಫೇವ್ರೇಟ್, ನಮ್ಮ ಮಾವ ಮಾಡಿರೋದಂತೆ. ಇದು ಬರುತ್ತಲ್ಲ ಹುಣಸೆ ಹಣ್ಣು, ಅದರಿಂದ ರೆಸಿಪಿ ಹೆಂಗೆ ಮಾಡಿದಾರೇನೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಅದು ಮಾತ್ರ. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಒಂದು ಆ್ಯಕ್ಚುಲಿ ರಾತ್ರಿ ಬರೋಣ ಅಂದ್ಕೊಂಡ್ವಿ, ಬಟ್ ರಾತ್ರಿ ಕಿರಣ್ ಆಫೀಸಿಂದ ಬಂದಮೇಲೆ ಟಯರ್ಡ್ ಆಗಿಬಿಟ್ಟಿದ್ರು. ಬೆಳಿಗ್ಗೆ ಬೇಗ ಎದ್ದು 7 ಗಂಟೆಗೆ ಎದ್ದು ಅಲ್ಲಿದ್ದ ಬಂದ್ವಿ ಅತ್ತೆ ಈ ಕಡೆ ಮನೆಗೆ. ಬಂದಿದ್ದ ತಕ್ಷಣ ಕಿರಣ್ ನಾಷ್ಟ ಮಾಡಿದ್ರು. ಆಮೇಲೆ ಅವ್ರು ಆಫೀಸ್ಗೆ ಹೋದ್ರು. ನಾನು ನನ್ನ ತಂಗಿನ ಮೀಟ್ ಮಾಡೋಣ ಅಂತ ಕಿರಣ್ ಜೊತೆನೇ ಹಂಗೆ ಅವ್ರ ಜೊತೆನೇ ಡ್ರಾಪ್ ಮಾಡಿದ್ರು. ಹೋದೆ. ಸಾಯಂಕಾಲ ಅವ್ರಿಗೆ ಆಟ ಆಡ್ತಾ ಇದ್ಲು. ಬ್ಲಾಗೇ ಮಾಡಿಲ್ಲ ನಿನ್ನೆ ನಾನು. ಸೊ ಇವತ್ತು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಪೂರಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೀನಿ. ಇಲ್ಲಿ ನಮೀನ ಕೈಗೆ ಸಿಗಲ್ಲ ನೋಡಿ. ಪಪ್ಪ ಅಲ್ಲಿದ್ದಾರೆ, ಆ ಕಡೆ ಬಾತ್ರೂಮ್. ಏನು ಮಾಡ್ತಿದ್ದಾರೆ? ಓದು ಅಷ್ಟೇ. ತಾತ ಅಜ್ಜಿ ಓಡು ಕರೆದ್ರೂ ಬರಲ್ಲ ಹಂಗೆ. ಸೊ ಇನ್ನು ಬೆಳಿಗ್ಗೆ ನಾಷ್ಟಕ್ಕೆ ಪೂರಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೆ. ನಿನ್ನೆನೂ ಅದೇ ತಿಂದಿದ್ವಿ ನಾಷ್ಟ ನಾವು. ಯಾನಾಗಿ ಕಿರಣ್ಗೆ ತುಂಬ ಇಷ್ಟ ಪೂರಿ ಅಂತ. ಸೊ ನಮ್ಮ ಅತ್ತೆ ಪೂರಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಪೂರಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಇನ್ನು ಯಾರೂ ತಿಂದಿಲ್ಲ. ಬೆಳಗ್ಗೆ ಮಾವ ಇದು ಮಾಡಿದರು, ಏನೋ ಒಂಥರ ಪ್ರೋಟೀನ್ ಶೇಕ್, ಅದು ಕುಡ್ದಿದ್ದೀವಿ. ಸೊ ಇನ್ನು ತಿನ್ಬೇಕು. ಕಿರಣ್ ಆಫೀಸಿಗೆ ಹೋಗೋಕ್ಕಿದೆ ರೆಡಿಯಾಗಿ. ಅವ್ರದ್ದು ವರ್ಕ್ ಇತ್ತು ಈ ಕಡೆ ಅಂತ ಬಂದಿದ್ದು. ಹಾಯ್, ಏನು ಮಾಡ್ತಾಯಿದ್ದೀಯ ನೀನು? ಎಲ್ಲಿ ಬಂದಿದ್ದೀವಿ ನಾವು? ಅಜ್ಜಿ ಮನೆಗ. ಇವಾಗ ಏನು ಮಾಡ್ತೀಯಾ? ಹಾಂ, ಏನು ಆಟ? ಗೆಜ್ಜೆ ನೋವ್ತಾ ಇತ್ತಾ ನಿನಗೆ? ಬಿಚ್ಚಬೇಕಾ? ನಿನ್ನೆ ಏನಕ್ಕೆ ಬಿಚ್ಚಿದ್ದೆ? ಮತ್ತೆ ಹಾಕು ಹಾಕು ಅಂತ ಆಳ್ತಾ ಇದ್ದೆ ರಾತ್ರಿ. ತೆಗೆದ್ಬಿಡ್ಲಾ? ಅಜ್ಜಿ ಎಲ್ಲಿ ಹೋಗಿದ್ದಾರೆ? ಅಜ್ಜಿ ಎಲ್ಲಿ? ಅಲ್ಲಿ ಜೇಜಿ ಗುಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ನೀನು ಹೋಗೇ ಇಲ್ಲ. ಬರ್ತಾ ಇದ್ದಾರೆ ನೋಡಿ, ಗೇಟ್ ಹತ್ರ ಇದ್ದಾರೆ. ಸೌಂಡ್ ಆಯ್ತು ಗೇಟ್. ಬಿಚ್ಚಬೇಕಾ? ಗೆಜ್ಜೆ ಬಿಚ್ಕೊಂಡೇ ಬಿಟ್ಲು. ಬೇಡ 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 ಅಂದ್ರೆ ಏನಕ್ಕೆಮ್ಮು? ಮತ್ತೆ ಹಾಕು ಅನ್ನಂಗಿಲ್ಲ. ನಿನ್ನೆ ರಾತ್ರಿ ಹಾಕು ಹಾಕು ಅಂತ ಹೇಳ್ತಾ ಇದ್ದೆ. ತಡೀರಿನಾ? ಯಾಕೆ ತಡಿಬೇಕ್ರಿ? ಹೌದ್ರಿ, ಉಣ್ರಿ. ಇನ್ನೂ ಹಸುವಿಲ್ರಿ? ಟೈಮ್ ನೋಡ್ರಿ ಎಷ್ಟು 10:30 ಆಗಕ್ಕೆ ಬಂದೈತೆ. ಇನ್ನೂ ಹಸುವಾಗಿಲ್ಲ ನಿನ್ಗೆ? ಯಾಕ? ಇದು ನಮ್ಮ ಭಾಷೆ ಅಮ್ಮ, ಉತ್ತರ ಕರ್ನಾಟಕ ಭಾಷೆ. ನಿನಗೂ ಹೇಳ್ಕೊಡ್ಲಾ? ಹಂಗೆ ಮಾತಾಡ್ತಿ? ಎಲ್ರೂ ಆರಾಮದಿರಿ ಏನು? ಏನು ಎಲ್ರು ನಾಷ್ಟ ಆಯ್ತ್ರಿ? ಹೇಳು ಅಮ್ಮ ಪ್ಲೀಸ್. ನಾಷ್ಟ ಆಯ್ತ್ರಿ? ಏನು ಮಾಡಾಕತ್ತೀರಿ? ಚಲೋ ಅದಿರಾ ಎಲ್ಲರೂ? ಹಂಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ.
ಹಂಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಂಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮಾಡ್ಕೊಂಬಿಡ್ರಿ. ಓಕೆ ರೀ, ಮತ್ತೆ ಸಿಗೋಣ. ಬಾಯ್ ರೀ. ಮತ್ತೆ ಸಿಗೋಣ, ಬಾಯ್ ರೀ. ನೋಡಿ, ನಮ್ಮ ಮಿಯಾನ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿದ್ಲು. ಇದ್ಯಾವ ಭಾಷೆ ಅಂತ ಕೇಳ್ತಾಳೆ. ಏನಂದರೆ ಹೆಂಗಾಗ್ಬಿಡುತ್ತೆ, ನಮ್ಮ ಮನೆಯವ್ರು ಇದ್ರಷ್ಟೇ ನಮ್ಮ ಭಾಷೆ ಬಂದ್ಬಿಡುತ್ತೆ, ಇಲ್ಲಾಂದರೆ ಆಟೋಮೆಟಿಕ್ ನಾರ್ಮಲೇ ಹೆಂಗಾಗ್ಬಿಡುತ್ತೆ. ನಮ್ಮಮ್ಮ ಮನೆಗೆ ಹೋದಾಗ ಆಟೋಮೆಟಿಕ್ ನಮ್ಮ ಭಾಷೆ ಬಂದ್ಬಿಡುತ್ತೆ. ಇವಳು ಅದನ್ನು ಮಾತಾಡ್ತಾಳೆ, ಇದನ್ನು ಒಂದು ಸ್ವಲ್ಪ ಮಿಕ್ಸ್ಡ್ ಮಾತು, ಸ್ವಲ್ಪ ಮಿಕ್ಸ್. ಆ ಕಡೆದು ಇದು ಬೆಂಗಳೂರು ಭಾಷೆ ಎಲ್ಲ. ಸೊ ಇವನ್ನ ತಿನ್ನಬೇಕು, ಪೂರಿ ಮಾಡಬೇಕು. ಯಾಕೆ ತಿನ್ನಲ್ಲ? ಬೇಡ. ಯಾಕೆ ಬೇಡ? ಇಷ್ಟ ಇಲ್ವಾ? ಹಸ್ವಿಲ್ವಾ? ಸರಿ, ನಾನು ಪಪ್ಪ ಎಲ್ಲ ಅಜ್ಜಿ ತಾತ ತಿಂತೀವಿ ಬಿಡು. ಮತ್ತೆ ಇವಾಗ ಬೇಡ ಅಂದೆ. ಆ ಗೆಜ್ಜೆ ಒಳಗಡೆ ಹಾಕು ನೋಡಿ, ಆಲ್ರೆಡಿ ಪೀಸ್ ಮಾಡಿಟ್ಲು ಆಲ್ರೆಡಿ ನೋಡಿ. ಅದೇನು ಕಟ್ಟಾಗಿ ಬಿತ್ತಲ್ಲ, ಕಟ್ಟಾಯ್ತಾ? ಓಕೆ ಬಿಡು, ಓಡಿ. ವರ್ಷದ್ ಬೇಕಾ? ಸರಿ, ಪಪ್ಪನ್ ಕೇಳು. ನೀನು ಉಂಡಿಲಿದಾವಲ್ಲ ದುಡ್ಡು, ಅದ್ರಲ್ಲಿಂದ ತಗೊಂಬರೋಣ ಹೊಡೆದ್ಬಿಟ್ಟು ಮನೆಗೆ ಹೋಗಿದ್ಮೇಲೆ. ಓಕೆ, ಡನ್, ನಡಿ. ಮನೆಗೆ ಹೋದ್ಮೇಲೆ ಹೊಡಿಯೋಣ. ಫುಲ್ ಆಗಿದೆಯಲ್ಲ, ಹೊಡೆದ್ಬಿಟ್ಟು ಗೆಜ್ಜೆ ತಗೊಳ್ಳೋಣ. ಓಕೆ. ಅಮ್ಮ ಕರ್ಟನ್ ಇಳಿಬಾರ್ದು ಬಿಡು. ಏನಾ? ಅಮ್ಮ ಏನು ಹೇಳ್ತಿದ್ದೆ ತಾತ ಹತ್ರ? ಇದು ಅಂತ ಹೇಳ್ದೆ. ಇದೇನು ಕಾಯಿ? ಇಲ್ಲಿ ನೋಡಿ, ಅತ್ತೆ ಊರಿಗೆ ಹೋಗಿದ್ರಲ್ಲ, ಆವಾಗ ಏನಾಗ ಒಂದಷ್ಟು ಅಡುಗೆ ಸಾಮಾನು, ಬಳೆ, ನನಗೆ ಒಂದು ಬಳೆ ತಂದಿದ್ದಾರೆ. ಜಾತ್ರೆ ಹೋಗಿದ್ದು, ಮನೆ ದೇವ್ರ ಜಾತ್ರೆ ತಂದಿರೋದು. ನೋಡೋಣ, ಓಪನ್ ಮಾಡಿ. ಏನು ನಿನಗೂ ತಂದಿದ್ದಾರಾ? ತೋರಿಸು. ಅಮ್ಮ ಡ್ರೆಸ್ ಎಲ್ಲ ಕಿತ್ತಾಕ್ತಿದ್ಯಾ, ಪಪ್ಪ ಬೈತಾರೆ, ಐರನ್ ಎಲ್ಲ ಹೋಗುತ್ತೆ. ಗ್ಲಾಸ್ ಇಂದು ನಿಂದ ಯಾವ ಕಲರ್ ಇದೆ ಅದು? ತೋರಿಸು, ಯಾವ ಕಲರ್ ಇದೆ? ಶೈನಿಂಗ್ ಗ್ರೀನ್. ಕರೆಕ್ಟ್, ಶೈನಿಂಗ್ ಗ್ರೀನ್ ಕಲರ್. ಇದು ನಾನು ಓಪನ್ ಮಾಡ್ಬೇಡ, ನಿನ್ಗೆ ಆಮೇಲೆ ಹಾಕೋಣ ಬಿಡು. ಅಯ್ಯೋ, ಇವಾಗ ಹಾಕೊಂಡು ನಾನು. ಆಯಿತು. ಕಲರ್ ಅವಳು ಹಾಕೊಂತದ ನೋಡಿ. ಚಿಮ್ಮಿನಿ ಕರೆಕ್ಟ್ ಆಗುತ್ತೆ ಸೈಜ್ ನನಗೆ. ಏನಾಗೂ ಕರೆಕ್ಟ್ ಆಗುತ್ತಲ್ಲ? ಅಯ್ಯೋ, ಇದು ನಾನು ತೋರಿಸ್ತೀನಿ ಹಾಕೊಂಡು. ಹಾಕೋ, ಫುಲ್ ಹಾಕೋತೀಯಾ? ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಹೇಳಿ. ನೀ ಹೆಂಗೆ ಮಾಡ್ಬಿಡ, ಶೈನಿಂಗ್ ಎಲ್ಲ ಉದ್ರೋಗುತ್ತೆ. ಹೆಂಗೆ ಮಾಡು. ಇವತ್ತು ರಶ್ ಇರಲಿಲ್ವಲ್ಲ, ಹಂಗಾಗಿ ಜಾಸ್ತಿ ಕೊಟ್ರು. ತಗೋ, ತಿನ್ಕೊ, ಇದು ಸ್ಪೂನ್ ತಗೋ. ಸಾಯಂಕಾಲ ಹೋಗ್ಬೇಕು. ಇಲ್ಲಿ ಕೋಳಿ ಇಟ್ಟು ಕಲಸಿಟ್ಟಿದ್ದೀನಿ. ಎಣ್ಣೆನೂ ಇದೆ, ಕಡೆ ಕೈ ಕೂಡ ರೆಡಿಯಾಗಿದೆ. ಈರುಳ್ಳಿ ಪಲ್ಯ,
ಇನ್ನು ಅತ್ತೆ ಬೆಳಿಗ್ಗೆನೇ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ರು. ಕಾರ್ತಿಕ ಮಾಸ ಲಾಸ್ಟ್ ಡೇ ಅಂದ್ಬಿಟ್ಟು ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಬಿಟ್ಟು ಬರಬೇಕು ಅಂತ ಹೇಳ್ತಾ ಇದ್ರು. ಸೊ ಬೆಳಿಗ್ಗೆ ಹೋಗಿದ್ದಾಗ ಪ್ರಸಾದ ಕೊಟ್ಟಿದ್ರು, ಜಾಸ್ತಿ ಕ್ರೌಡ್ ಇರಲಿಲ್ಲ ಅಂತ ಹೇಳಿ ಪ್ರಸಾದ ಎಲ್ಲ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು. ಇನ್ನು ಈ ಅನ್ನ ಫುಲ್ ಚೆನ್ನಾಗಿ ಇಷ್ಟ ಅವಳಿಗೆ, ಈ ಥರ ಎಲ್ಲ ಪಂಚಾಮೃತ ಎಲ್ಲ ಇದ್ರೆ ತಿಂತಾ ಇದ್ಲು. ಹಾಗೆ ಬೆಳಿಗ್ಗೆ ನಾಷ್ಟಕ್ಕೆ ಪೂರಿ ಮತ್ತು ಪಲ್ಯ ಮಾಡಿದ್ನಲ್ಲ, ಸೊ ಅದಕ್ಕೆ ಅತ್ತೆ ದೇವಸ್ಥಾನದಿಂದ ಬಂದ ತಕ್ಷಣ ಮಾಡ್ತಾ ಇದ್ದೀನಿ. ಇನ್ನು ಯಾರೂ ತಿಂದಿಲ್ಲ. ಸೊ ಫಸ್ಟು ಇವಾಗ ನನಗೆ ಅತ್ತೆಗೆ ಮಾಡಿಕೊಟ್ರೆ ಇಬ್ಬರು ತಿಂತಾ ಇರ್ತಾರೆ, ಅಜ್ಜಿ ಮೊಮ್ಮಗಳು ಅಂತ ಮಾಡ್ತಾ ಇದ್ದೀನಿ. ಇನ್ನು ಕಿರಣ್ ಕೂಡ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ರು, ಅವ್ರು ಇನ್ನೂ ಬಂದಿಲ್ಲ. ಸೊ ಒಂದೇ ಸರಿ ಎಲ್ಲರಿಗೂ ಮಾಡಿಬಿಟ್ರೆ ಬಿಸಿ ಬಿಸಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪೂರಿ ಇಲ್ಲ ಅಂದರೆ ಆಮೇಲೆ ತಿನ್ನೋಕ್ಕೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ನನಗೆ ಬಿಸಿ ಇದ್ದಾಗೆ ತಿಂದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಬಂದಾಗೆ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೆ. ಹಾಗೆ ಇವತ್ತು ತುಂಬ ಕೆಲಸ ಇದೆ, ಯಾಕಂದರೆ ಐಕೆಗೆ ಹೋಗ್ಬಿಟ್ಟು ಒಂದಷ್ಟು ಪ್ರಾಡಕ್ಟ್ ರಿಟರ್ನ್ ಮಾಡೋಕ್ಕಿತ್ತು, ಅದು ರಿಟರ್ನ್ ಮಾಡೋದಿದೆ. ಮತ್ತು ಕಿರಣ್ಗೆ ಶರ್ಟ್ಸ್ ಬೇರೆ ತೊಗೊಂಬಿಟ್ಟಿದ್ದೆ. ಈ ಏರಿಯಾ ಅಲ್ಲಿ ಬಿಟ್ಟು ಇಲ್ಲಿ ಬಂದು ತೊಗೊಂಬಿಟ್ಟಿದ್ದೀನಿ. ಅವ್ರಿಗೆ ನೋಡಿದ್ರೆ ಸೈಜ್ ಟೈಟ್ ಆಗ್ತಾ ಇದೆ. ಇಲ್ಲಿ ಅಷ್ಟು ದೂರ ಹೋಗಿ ತೊಗೊಂಡಿದ್ಯಾ, ಮತ್ತೆ ಹೋಗ್ಬೇಕಂದ್ಬಿಟ್ಟು ಅದೊಂದು ಹೋಗಿ ಎಕ್ಸ್ಚೇಂಜ್ ಕೂಡ ಮಾಡೋಕ್ಕಿದೆ. ತೊಗೊಂಡು ಆಲ್ರೆಡಿ 10 days ಆಯಿತು. ಎಕ್ಸ್ಚೇಂಜ್ ಮಾಡ್ತಾರೆ, ಯಾಕಂದರೆ ಬಿಲ್ಲೆಲ್ಲ ಇಟ್ಕೊಂಡಿದ್ದೀನಿ, ಯಾವುದು ಕರೆಕ್ಟಾಗಿ ಓಪನ್ ಮಾಡಿಲ್ಲ. ಸೊ ಅದೊಂದು ಕೆಲಸ ಇದೆ. ಹಾಗೆ ಇನ್ನು ಬ್ಲೌಸ್ ಕೊಟ್ಟಿದ್ವಲ್ಲ, ಅದು ಕೂಡ ಹೋಗಿ ತೊಗೊಂಬರ್ಬೇಕು, ಅದು ಆಗಿದೆಯೋ ಇಲ್ಲೋ ಅಂತ. ನಾನಂತರೂ ಒಂದು 3 ಸರಿ ಓಡಾಡಿದ್ದೀನಿ. ಅವ್ರು ಅಲ್ಲಿದ್ದ ಇಲ್ಲಿಗೆ ಇಲ್ಲಿದ್ದ ಅಲ್ಲಿಗೆ, ಫೋನೇ ಪಿಕ್ ಮಾಡೋದಿಲ್ಲ ಕರೆಕ್ಟಾಗಿ, ಆಗಿದೆಯಾ ಇಲ್ಲ ಏನೂ ಗೊತ್ತಿಲ್ಲ. ಸೊ ಇಲ್ಲೇ ಅಲ್ಲ, ಸರಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತಲೂ ಅಂದ್ಕೊಂಡೆ. ಬಟ್ ಅದೊಂದು ದೊಡ್ಡ ಕಥೆನೇ ಆಗ್ಬಿಟ್ಟಿದೆ ಬ್ಲೌಸ್ದು. ಸೊ ಅದು ನೋಡಿ ಬರ್ತಾ ಬರ್ತಾ ನಿಮ್ಮ ಜೊತೆ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಹತ್ರದಲ್ಲಿ ಕೊಟ್ಟರೆ ಏನೋ ಮಾಡ್ಬೋದು ಹಂಗೆ ಹಿಂಗೆ ಅಂತ, ಬಟ್ ನಾವು ಒಂದು ಏರಿಯಾದಿಂದ ಒಂದು ಏರಿಯಾದಲ್ಲಿ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹೇಗಿದೆ? ಏನು ಮಾಡ್ತಿದ್ಯಾ? ಕಡಾಯಿ ಅದು ಎಣ್ಣೆ ಇದಾಯ್ತಲ್ಲ, ಪೂರಿ ಎತ್ಕೊಂಡಿದ್ಯಾ? ಈ ಕಡೆ ಇಟ್ಕೊ ಮುಂದೆ ಕಡಾಯಿನ, ಅದನ್ನು ಇವಾಗ ಮಾಡು ಪೂರಿ. ಹೆಂಗೆ ಮಾಡೋದು ಪೂರಿನ? ಸೊ ಬೆಳಿಗ್ಗೆ ನಾನು ಪೂರಿ ಮಾಡೋದೆಲ್ಲ ನೋಡ್ಕೊಂಬಿಟ್ಟಿದ್ದಾಳಲ್ಲ, ಅದೇ ಥರ ನಾನು ಮಾಡ್ತೀನಿ ಅಂದ್ಬಿಟ್ಲು. ಬಾಣಲಿ ಇಟ್ಟು ಅದನ್ನು ಎಣ್ಣೆ ಎಲ್ಲ ಕರೆದು ಅದೇ ಥರ ಎಲ್ಲ ಮಾಡ್ತಾಯಿದ್ಲು. ಏನಾದರೂ ಒಂದು ಮಾಡ್ಕೊಂಡು ಬಿಸಿ ಬಿಡ್ತಾಳೆ. ಅವಳಿಗೆ ಈ ಥರ ಕುಕ್ಕಿಂಗ್ ಐಟಮ್ಸ್ ಏನಾದರೂ ಈ ಥರ ಇದ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಜಾಸ್ತಿ ಹೊತ್ತು. ಸೊ ಅವಳು ಆಟ ಆಡ್ತಾಯಿದ್ಲು. ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತಲ್ಲ, ಸೊ ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೇನೆ. ಕಿರಣ್ ಟೀ ಕುಡಿದ ತಕ್ಷಣ ಆಫೀಸ್ಗೆ ಹೊರಡಬೇಕು. ಅವ್ರಿಗೆ ಇನ್ನು ಹತ್ರನೇ ಇಲ್ಲಿದ್ದ, ಒಂದು ಅರ್ಧ ಗಂಟೆಲಿ ಹೋಗ್ಬಿಡ್ತಾರೆ ಆಫೀಸ್ಗೆ. ಹೇಗಿದೆ ಟೀ? ಸಕ್ಕತ್ತಾಗಿದೆ. ಹಾಗೆ ಇನ್ನೂ ಹೊರಟೆ ಇಲ್ಲ, ಯಾವಾಗ ಹೋಗೋದು ಆಫೀಸ್ಗೆ? 10 ಗಂಟೆಗೆ ಬಿಡ್ತೀನಿ ಅಂದಿದ್ದು. ಇವಾಗ ಟೈಮ್ ಎಷ್ಟಾಗಿದೆ? ನಿನ್ನ ಬಾಗಿಂದನೇ ಹೇಳ್ಬಿಡು, ಎಷ್ಟಾಗಿದೆ? 10 ಗಂಟೆಗೆ ಹೊರ್ತೀನಿ ಅಂದರು. ಬೇಗ ಬೇಗ 10 ಅಲ್ಲಿದೆ ಪ್ರೂಫು. 12:15 ಅಲ್ಲಿ 12:15. ಹಾಂ 12:30 ಅಲ್ಲಾಗಿದೆ. ಮತ್ತೆಷ್ಟು? 11:20. ಇವಾಗ ಬಂತು ನಿನ್ನ ಬಾಯಿಂದನೇ. 10 ಅಂತೆ, 11:20. ಇನ್ನೇನು 11:15 ಆಯಿತು. ಬೆಲ್ಲದ ಚಹಾ ಹೌದಾ? ತೋರಿಸಿದ್ ನಿನ್ನ ಕೈ ಮುಖ ಎಲ್ಲ ಶೈನಿಂಗ್ ಆಗೈತಿಯಾ? ಬಳೆದು ಕಣ್ಣಲ್ಲೆಲ್ಲ. ಅಯ್ಯೋ ಎಲ್ಲಿದ್ದಾರೆ? ಕಿರಣ್ ಆಫೀಸ್ಗೆ ಹೊರಟ್ರು. ಸೊ ಹಾಗೆ ನಾನು ಬ್ಲೌಸ್ ಕಲೆಕ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಇನ್ನು ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತು, ಗಾಳಿದ ಬೆಳಕು ತುಂಬ ಇರ್ತಾಯಿತ್ತು. ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಕವರ್ ಮಾಡಿದ್ದಾರೆ. ಸ್ವಲ್ಪ ಧೂಳೆಲ್ಲ ಜಾಸ್ತಿ ಅಂದ್ಬಿಟ್ಟು ಅದು ಬ್ಲೂ ಕಲರ್ದು ಆ ಥರ ಹಾಕಿದ್ದಾರೆ ಅಂತ ಹೇಳಿದ್ರು. ಬಾಯ್, ಹುಷಾರು. ಈಗ ಹುಷಾರು. ಎಲ್ಲಿ ಹೋಗ್ತೀಯಾ? ಏನ ಎಲ್ಲಿ ಬರ್ತಿದ್ಯಾ? ಏಯ್ ಅಲ್ಲ, ಅಜ್ಜಿ ಜೊತೆ ಆಟಾಡಲ್ವಾ ಅಮ್ಮು? ಸೊ ಬ್ಲೌಸ್ ಹತ್ರ ಹೋಗಿದ್ದೆ, ಹ್ಯಾಂಡ್ ವರ್ಕ್ ಎಲ್ಲ ಆಗಿದೆ ಬನ್ನಿ ಅಂತ ಹೇಳಿದ್ರು 2 days ಬ್ಯಾಕ್. ಸೊ ಅದಕ್ಕೆ ಹೋಗಿದ್ದೆ. ನೋಡ್ರೆ ಫೋನೇ ಪಿಕ್ ಮಾಡ್ತಾ ಇರಲಿಲ್ಲ. ಆಮೇಲೆ ಅಲ್ಲೋದ್ರೆ ಸಾಯಂಕಾಲ ಬನ್ನಿ ಅಂತ ಹೇಳಿದ್ರು. ಮತ್ತೆ ಸರಿ ಅಂದ್ಬಿಟ್ಟು ಇನ್ನೂ ಹೆಂಗಿದ್ರು ಇರ್ತೀವಲ್ಲ ಅಂದ್ಬಿಟ್ಟು ಬಂದೆ. ಆಮೇಲೆ ಕಿರಣ್ ಕಾಲ್ ಮಾಡಿ ಹೋಗೋಣ ಅಂದರು. ಒಂದು ಇದು ಹಿಂದೆ ಅಲ್ಲಿ ಟ್ರೇ ಇದೆಯಲ್ಲ, ಆ ಟ್ರೇ ಐಕ್ಯದಲ್ಲೇ ತೊಗೊಂಡಿದ್ದು. ಅಷ್ಟಾಗಿ ನಮಗೆ ಏನೋ ಕ್ವಾಲಿಟಿ ಇಷ್ಟ ಆಗಿಲ್ಲ, ಬೇಡ ಅಂದ್ರೆ ಕಿರಣ್. ಸೊ ಹಾಗಾಗಿ ಅದನ್ನು ರಿಟರ್ನ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೊಂದು ಐಕ್ಯದಲ್ಲಿ ತುಂಬ ಚೆನ್ನಾಗಿ ಏನಂದರೆ 365 days ಟೈಮ್ ಇರುತ್ತೆ ನಮಗೆ. ಯಾವಾಗಾದರೂ
ಸೊ ಇದು ಟ್ರೇ ತೊಗೊಂಡಿದ್ದೆ, ಏನಾದರೂ ಸ್ನ್ಯಾಕ್ಸ್ ಎಲ್ಲ ಹಾಕಿ ತಿನ್ಬೋದು, ಒಟ್ಟಿಗೆ ತುಂಬ ದೊಡ್ಡದಿದೆ ಅಂತ. ಬಟ್ ಅದು ತುಂಬ ಏನೋ ಡೆಲಿಕೇಟ್ ಆಗಿತ್ತು, ಬಿದ್ದರೆ ಹೊಡೆದೋಗೋ ಥರ. 800 ರುಪೀಸ್ ಏನೋ ಇತ್ತು, 750 ಹಂಗೆ. ಕಿರಣ್ ಬೇಡ ವರ್ತಿಲ್ಲ ಅಂತ ಹೇಳಿದ್ರು, ಸರ್ ರಿಟರ್ನ್ ಮಾಡೋಣ ಅಂತ ಬಂದ್ವಿ. ಹಾಗೆ ಒಂದಷ್ಟು ಐಟಮ್ ಕೂಡ ರಿಟರ್ನ್ ಮಾಡೋಕ್ಕಿತ್ತು. ರಿಟರ್ನ್ ಮಾಡಿ ಅದನ್ನೇ ರೀಫಂಡ್ ತೊಗೊಂಡು ಅಲ್ಲೇ ಮತ್ತೆ ಇನ್ನೊಂದಷ್ಟು ಅದೇ ದುಡ್ಡಿಗೆ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ. ಹಾಗೆ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಲೈಟಿಂಗ್ಸ್ ಮತ್ತು ವಾಲ್ ಪೇಪರ್, ಆ ಕಲರ್ ಕಾಂಬಿನೇಷನ್ಗೆ ಕಂಪ್ಲೀಟ್ ಮನೆ ಲುಕ್ ಲಕ್ಸುರಿಯಾಗಿ ಚೇಂಜ್ ಆಗೋದು. ಸೊ ಆ ಥರ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನನಗೆ ಡೈನಿಂಗ್ ಟೇಬಲ್ ತುಂಬ ಇಷ್ಟ. ಸೊ ಕಿರಣ್ಗೆ ಇಷ್ಟ ಇಲ್ಲ, ಸೊ ಏನೂ ಗೊತ್ತಿಲ್ಲ. ನನಗೆ ಏನಕ್ಕೆ ಇಷ್ಟ ಅಂದರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ಬೋದಲ್ಲ ಅಂತ ಒಂದು ರೀಸನ್ಗೆ. ಲುಕ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಒಟ್ಟಿಗೆ ಕುತ್ಕೋಬೋದಂತ. ಬಟ್ ಅವ್ರಿಗೇನೋ ಗೊತ್ತಿಲ್ಲ. ನಿಂಗೆ ಬೇಕಂದ್ರೆ ಹೇಳು ತರ್ತೀನಿ ಅಂತಲೂ ಹೇಳ್ತಾ ಇದ್ರು. ರಿಟರ್ನ್ ಮಾಡಿದ್ವಲ್ಲ ಟ್ರೇ ಇಲ್ಲಿದೆ ನೋಡಿ, ಈ ಥರನೂ ಯೂಸ್ ಮಾಡ್ಕೋಬೋದು. ಇದಕ್ಕೆ 799 800 ರೂಪಾಯಿ ಆಲ್ಮೋಸ್ಟ್ ಕೊಟ್ಟು ತೊಗೊಂಡಿದ್ದೆ. ಕಿರಣ್ ಶಾಕ್ ಆಗಿಬಿಟ್ರು. ಚೆನ್ನಾಗಿದೆ, ಬಟ್ ಕ್ವಾಲಿಟಿ ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ರಿಟರ್ನ್ ಮಾಡಿದ್ದು. ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಮೈಕ್ರೋ ಫೈಬರ್ದು. 100 ರುಪೀಸಿಗೆ 2 ಅಂತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೊಂದು ಇದೆ ಕ್ಲಿಪ್ಪಿಂದು, ಇದಿಷ್ಟು ಸಾಕು. 79. ಕನ್ಫ್ಯೂಷನ್ ಆಗಬಾರ್ದು ಅಂತ ಇಲ್ಲಿ ನೇತಾಕ್ಬಿಟ್ಟಿದ್ದಾರೆ, ಎಕ್ಸಾಂಪಲ್ ಹೆಂಗೆ ಅಂತ. ಓ ಈ ಥರದ್ದೆಲ್ಲ ಇದು ಆಲ್ರೆಡಿ ಕ್ಲಿಪ್ ಇದಕ್ಕಿರುತ್ತೆ, ಇದಕ್ಕೆ ಅಂಟಿಸೋದು. ಇದನ್ನ ದಾರದಲ್ಲಿ ಹಾಕ್ಬಿಡೋದು, ಅಲ್ಲೇ ಸುಮ್ಮನೆ ಹಾಕೊಂತಿರೋದು. ಇಲ್ಲ ಬಟ್ಟೆ ಅದಕ್ಕೆ ಹಂಗೆ ಹಂಚ್ಕೊಂತ ಹೋಗೋದು. ಆಫೀಸ್ ಚೇರ್ ನೋಡಿದ್ರೆ ಸಾಕು, ಬಂದ್ಬಿಡೋದು. ವೆರಿ ನೈಸ್. ಎಲ್ಲದು ಹಂಗೆ ಅಂತೀಯ, ಸ್ವಲ್ಪ ದಿನಕ್ಕೆ ಬೇಡ ಅಂತೀಯ. ಚೇರ್ ಪ್ರೈಸ್ ಎಷ್ಟಿದೆ? 10,000. ಚೆನ್ನಾಗಿದೆಯಾ? ಇದೆ ನಮ್ಮ ಮನೆಯಲ್ಲಿ ಇರೋದು. ನಂಗೆ ಅದು ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್. ಖಾಲಿ ಹೊಡಿತಾ ಇದೆ ಐಕ್ಯ. ಓಕೆ, ಇದು ಒಂದಿದೆ ನಮ್ಮ ಹತ್ರ. ಅಲ್ಲ ಕಿರಣ್, ಇದೇ ಇರೋದು. $10 ಪೀಸ್ ಬರುತ್ತೆ ಟೋಟಲ್, ಕೈಗೆ ಹಾಕೊಂಬಿಟ್ಟು. ಸುಬ್ಬು ಮನೆಗಲ್ಲ ಆಟ ಆಡ್ತಾ ಇದ್ಲು ಆ ಥರ. ತಗೊಂಡೋಗೋಣ, ಫುಲ್ ಖುಷಿಯಾಗ್ಬಿಡ್ತಾಳೆ. ಪೊಪ್ಪೆಟ್. ಇದು ತುರಿಯಕ್ಕೆ, ತುರಿಯಕ್ಕೆ. ಇದು ಸ್ಲೈಸಿಂಗ್ಗೆ, ಇದನ್ನು ತುರಿಯೋದಕ್ಕೆ ಚಿಕ್ಕದಾಗಿ. ಚಿಕ್ಕದಾಗಿ. ಹಾಂ, ಇದು ಯಾಕೆ? ಜ್ಯೂಸ್ ಮಾಡೋಕ್ಕೆ. ಹಿಂಗೆ ಮಾಡಿದ್ರೆ ಜ್ಯೂಸ್ ಬರುತ್ತೆ. ನಿಜವಾಗ್ಲು ಇವಾಗ ನೀನು ಫಾರ್ ಎಕ್ಸಾಂಪಲ್ ಬೆಟ್ಟದ ನೆಲ್ಲಿಕಾಯಿ ಆನಿಯನ್ ಹಿಂಗೆ ತುರಿ ಜ್ಯೂಸ್ ಬರುತ್ತೆ. ನಿಜ, ಬೇಕಾದ್ರೆ ನನ್ನ ವ್ಯೂವರ್ಸೇ ಹೇಳಿ. ತುರಿಯಕ್ಕ ಜ್ಯೂಸ್ ಮಾಡೋದು, ಜ್ಯೂಸ್ ಬರಕ್ಕದು ನಿಜ. ಕಿರಣ್ ಬಿಡಪ್ಪ, ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಹೇಳ್ದೆ. ನನ್ನ ಪ್ರಕಾರ ಕರೆಕ್ಟ್, ಜ್ಯೂಸ್ ಬರಕ್ಕದು. ಇರೋದು ಜ್ಯೂಸ್ ಬರೋದು. 2 ಟೈಪ್, ಡಬಲ್ ಸೈಡೆಡ್. ಬಾ, ಫುಡ್ ಪ್ರೊಸೆಸರೇ ಐತೆ ನಮ್ಮ ಹತ್ರ. ಇದೆ ಇದೊಂದು ತೊಗೊಂಡಿದ್ದೀವಿ, ಇದು ಚೆನ್ನಾಗಿದೆ. ಇದು ಅರ್ಥ ಅನ್ಸ್ತಪ್ಪ, ಪಾಲಕ್ ಸೊಪ್ಪು ಎಲ್ಲ ನೀರು ಬಿಟ್ಕೊಳ್ಳೋದು. ಹಾಗೆ ಇಲ್ಲಿ ಲೆಮನ್ ಟೀ, ಗ್ರೀನ್ ಟೀ, ಅದು ಇದು ಕುಕ್ಕೀಸ್ ಎಲ್ಲ ಸ್ಯಾಂಪಲ್ಗೆ ಅಂತ ಇಟ್ಟಿದ್ರು. ಸರಿ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ವಿ. ಕಿರಣ್ ಯಾವುದೋ ತೊಗೊಂಡಿದ್ದಾರೆ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ ಅವ್ರ ರಿಯಾಕ್ಷನ್ ನೋಡಿ. ಹುಳಿನಾ? ಸೊ ಏನೋ ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು. ನಾವು ಯಾವತ್ತೂ ಆ ಥರ ಕುಡ್ದಿಲ್ಲಲ್ಲ. ನಮ್ಗೆ ಏನಿದ್ರು ಹಾಲು ಹಾಕ್ಬಿಟ್ಟು ಚಾಪುಡಿ ಹಾಕಿ ಮಾಡೋದೇ ಚೆನ್ನಾಗಿ ಇಷ್ಟ. ಸೊ ಇದೇನು ಅಷ್ಟು ಇಷ್ಟ ಆಗಿಲ್ಲ. ಏನಾಗೂ ಇಷ್ಟ ಆಗುತ್ತೆ. ಬರೀ ಶುಗರ್ ಆಯ್ತು ನೋಡಿದ್ರೆ. ಬರೀ ಶುಗರ್ ಆಯ್ತಾ? ಎಲ್ಲಿ ಬರ್ದಿದ್ದಾರೆ? ಫಸ್ಟ್ ಇರೋದೇ ಇಂಗ್ರೀಡಿಯೆಂಟ್ ಅದು. ಎಲ್ಲಿದೆ? ಬ್ಲೂಬೆರಿ 45%. ಅಂದರೆ ಶುಗರ್ ಇದೆಲ್ಲ. ಟೇಸ್ಟ್ ನೋಡು. ಗ್ಲಾಸ್ ಅದು 3 ಇರೋದು. ನನಗೂ ಅಷ್ಟು ಹಸುವಾಗಿದೆ. ಇಲ್ಲಿ ಬಂದು ಅದೊಂದು ನಿನ್ನೆ ಅಲ್ಲಿ ತಿಂದಿದ್ದೆ. ನಾನೇನು ತಿಂದಿನಿ ಗೊತ್ತಾ? ಬರೀ
ನಾನು ಕಿರಣ್ ಇಬ್ರು ಒಂಥರ ಪೀಸ್ಫುಲ್ ಆಗಿ ಶಾಪಿಂಗ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಐಕ್ಯದಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರೂ ಇರಲಿಲ್ಲ, ಅಷ್ಟು ಜನನೇ ಇರಲಿಲ್ಲ. ಅಂದರೆ ಕಾಲ್ಗೆ ಬಂದ್ಬಿಡೋರು, ನೋಡೋಕ್ಕೆ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ. ಈ ಕಾಲೇ ಹೊಡಿತಾ ಇತ್ತಲ್ಲ ಒಂಥರ ನಮಗೆ ಅಂತಲೇ ಖಾಲಿ ಥರ ಇತ್ತು. ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡ್ವಿ. ಅಂದರೆ ಏನು ರಿಟರ್ನ್ ಮಾಡಿದ್ವಿ ಅದ್ರದ್ದು ಅಮೌಂಟ್ ಏನೇನಿತ್ತು ಅದು ತೊಗೊಂಡ್ವಿ. ಹಾಗೆ ಇಲ್ಲಿ ಬ್ಲೂಬೆರಿ ಎಲ್ಲ ಇತ್ತಲ್ವ, ಮ್ಯಾಂಗೋ ಎಲ್ಲ. ಸೊ ಟೇಸ್ಟ್ ಮಾಡಿದ್ವಿ, ಇಷ್ಟ ಆಯಿತು. ಸರಿ ಅವಾಗ ತಿನ್ನೋಕೆ ನಡೆಯುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಆಮೇಲೆ ತುಂಬ ಚೆನ್ನಾಗಿತ್ತು ಅದು ಕೂಡ. ಹಾಗೆ ಒಂದು ಡೀಪ್ ಬೌಲ್ ಪ್ಲೇಟ್ಸ್ ಬರುತ್ತಲ್ಲ ಅದು ಕೂಡ ತೊಗೊಂಡಿದ್ದೀನಿ. ರೈಸ್ ಮತ್ತು ರಸಮ್ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಒಂಥರ. ಸೊ ನನಗೆ ಒಂದು, ಕಿರಣ್ಗೆ ಒಂದು, ನನಗೆ ಒಂದು 3 ಪ್ಲೇಟ್ಸ್ ಅದಕ್ಕೆ ತೊಗೊಂಡಿದ್ದೀನಿ. ನೋಡೋಣ ಚೆನ್ನಾಗಿ ಅನ್ಸಿದ್ರೆ ಮುಂದೆ ತೊಗೊಳ್ಳೋಣ ಇನ್ನೂ ಅಂತ. 1 ಪ್ಲೇಟ್ 350 ರುಪೀಸ್ ಆಗಿದ್ದು. ಏನಾದರೂ ಕೆಳಗಡೆ ಬಿದ್ದರೆ 350 ರುಪೀಸ್ ಹೋಮ ಹಂಗೆ ಹಾಗೆ ಬಿಡುತ್ತೆ. ಕಿರಣ್ ಅದೇ ಹೇಳ್ತಾ ಇದ್ದಿದ್ದು. ಹಾಗೆ ಇಲ್ಲಿ ಎಲ್ಲ ಸ್ಟಿಕ್ಕರ್ ಹಾಕಿ ಎಲ್ಲ ಇಟ್ಟಿದ್ರು. ಅಂದರೆ ಟೇಪ್ ಎಲ್ಲ ಇರುತ್ತಲ್ಲ, ಅದು ತೆಗಿಯೋಣ ಅಂತ ಹೋದ್ವಿ, ಗಮ್ಮ ಕಣಿಸ್ಬಿಟ್ಟಿದ್ದಾರೆ, ತೆಗಿಯೋಕ್ಕಾಗೋದಿಲ್ಲ, ಯಾರಾದರೂ ಕತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋರು, ಅದಕ್ಕೆ ಹಾಕಿದ್ದಾರೆ ಅಂತ ಹಾಗೆ ಕಾಮಿಡಿ ಮಾಡ್ಕೊಂಡು ಆಡ್ತಾ ಇದ್ವಿ. ಇನ್ನು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಗ್ಲಾಸ್ ಐಟಮ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಈ ಥರ ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿದ್ರೆ ಹೊಡೆದೋಗಲ್ಲ ಅಂದ್ಬಿಟ್ಟು ಸೊ ಎಲ್ಲ ತೊಗೊಂಡು ರಿಟರ್ನ್ ಓಡ್ತಾ ಇದ್ವಿ. ಇಲ್ಲ ಕಿರಣ್, ಬರೀ 6 ಎಕ್ಸಾಕ್ಟಾಗಿ ಅಷ್ಟೇ ಇರೋದು. ಎಷ್ಟು ಚೆನ್ನಾಗಿ ಮರಗಳಾಗಿದ್ದಾವೆ ನೋಡಿ ಅಲ್ಲ, ಆವಾಗ ಹೋದಾಗ ಮಸ್ತಾಗಿದೆ ಇರೋದು. ಐಕ್ಯದಲ್ಲಿ ಎಕ್ಸ್ಚೇಂಜ್ ಆಯಿತು ಮತ್ತು ಶರ್ಟ್ಸ್ ಕೂಡ ಎಕ್ಸ್ಚೇಂಜ್ ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು, ಇನ್ನು ಬ್ಲೌಸ್ ಒಂದೇ ಇರೋದು. ಸರಿ ಅಂತ ಹೋದರೆ ಫುಲ್ ಪ್ರಾಬ್ಲಮ್ ಮಾಡಿಬಿಟ್ಟಿದ್ದಾರೆ. ಏನಂದರೆ ಸ್ಯಾರಿ ಕಲರೇ ಅಲ್ಲ, ಅದು ಪಿಂಕ್ ಕಲರ್ ಹಾಕ್ಬಿಟ್ಟಿದ್ದಾರೆ. ಸ್ಯಾರಿ ಪಿಂಕ್ ಇಲ್ವೇ ಇಲ್ಲ, ಆರೆಂಜ್ ಇರೋದು. ಕಂಪ್ಲೀಟಾಗಿ ಫುಲ್ ಬ್ಲೌಸ್ ವರ್ಕ್ ಎಲ್ಲ ಪಿಂಕ್ ಹಾಕ್ಬಿಟ್ಟಿದ್ದಾರೆ. ನಮಗೆ ಬೇಜಾರಾಗೋಯ್ತು. ಮತ್ತು ಡಾಲ್ದು ಅಷ್ಟೇ ಪಿಂಕ್ ಮತ್ತು ಗೊಂಬೆ ಇದೆಯಲ್ಲ, ಪಿಂಕ್ ಬ್ಲೂ ಕಾಂಬಿನೇಷನ್ ಮಾಡೋಕ್ಕೆ ಹೇಳಿದ್ದೆ, ಅದೂ ಇದಾಗ್ಬಿಟ್ಟು ತುಂಬ ಡಿಸಪಾಯಿಂಟ್ ಆಯಿತು. ಏನು ಎಂಡ್ ಮೂಮೆಂಟಲ್ಲಿ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಗೊಂಬೆ ನೋಡಿದ್ರೆ ಈ ಥರ ಮಾಡಿಬಿಟ್ಟಿದ್ರು ಅಂತ ಬೇಜಾರಾಗೋಯಿತು. ನೋಡಿದಲ್ಲ ಆಚೆ ನೀನು ಚಪ್ಪಲ್ ನೋಡಿದಾಳ ಆಚೆ. ಎಲ್ಲೋಗಿದ್ದೆ? ಪಾರ್ಕ್ಗ? ಬಟ್ ಇಷ್ಟೇ ನಾವು ಹೋಗ್ಬಿಟ್ಟು 4 ಅವರ್ ಆಗಿತ್ತು. ಏನಾರ ನೋಡಿದೆ, ಅವಳು ಬಂದಮೇಲೆ ಇಷ್ಟೇ ರಿಯಾಕ್ಷನ್ ಬಂದು ಹಗ್ ಮಾಡಿ ಹೊರಟ್ಲು. ಇನ್ನು ಪಾರ್ಕಿಗೆ ಹೋಗಿ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ಲಲ್ಲ. ಹಾಗೆ ಸಾಯಂಕಾಲಕ್ಕೆ ಅಂತ ಟೀ ಕೂಡ ಮಾಡಿದ್ದೆ. ಇನ್ನು ಮತ್ತೆ ಸಾಯಂಕಾಲ ದೇವಸ್ಥಾನ ಕೂಡ ಹೋಗೋದಿತ್ತು, ಕಾರ್ತಿಕ ಮಾಸ ಅಲ್ವ, ಲಾಸ್ಟ್ ಡೇ. ಸೊ ಅತ್ತೆ ಎಲ್ಲ ಟಿಕೆಟ್ ಎಲ್ಲ ತೊಗೊಂಬಂದಿದ್ರಂತೆ. ಸೊ ಹೋಗ್ಬಿಟ್ಟು ಎಲ್ಲ ದೀಪ ಹಚ್ಬೇಕು ಅಂತ ಹೇಳ್ತಾಯಿದ್ರು. ನಾನು ಈ ಥರ ಹೋಗೋದು ನಂಗೆ ಐಡಿಯಾನೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಸೀರೆ ತೊಗೊಂಬರ್ತಿದ್ದೆ ಇಲ್ಲ ಅಂದಿದ್ರೆ. ಸೊ ನಮ್ಮ ಮತ್ತೆ ಅದಕ್ಕೆ ಸೀರೆ ನಾನೇ ಕೊಡ್ತೀನಿ ಹಾಕೋ ಅಂತ ಹೇಳಿದ್ರು. ಅವ್ರದ್ದು ಬ್ಲೌಸ್ ನನಗೆ ಕರೆಕ್ಟಾಗಿ ಆಗುತ್ತೆ, ಅಲ್ಲಿಗೆ ಕರೆಕ್ಟಾಗಿ ಆಯಿತು. ಇನ್ನು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ನೋಡಿದ್ರೆ ಎಷ್ಟು ನೀಟಾಗಿ ಮಾಡ್ತಾಳೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ಲು. ನಾನೇನು ಹೇಳೇ ಕೊಟ್ಟಿಲ್ಲ, ಜಸ್ಟ್ ಹಿಂಗೆ ಇದ್ದು ಹಿಂಗೆ ತಗೋ, ಲೈನ್ ಮಾಡು, ನೀಟಾಗಿ ಪ್ಲೀಟ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ರೆ ಅವಳು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ಲು. ಎಳಿತಾಳೆ ಐರನ್ ನೀಟಾಗಿ. ಥ್ಯಾಂಕ್ ಯು. ಅಯ್ಯೋ ಸ್ವಾಮಿ ಈಶ್ವರ ನಗರೇಶ್ವರನೇ. ಹುಡ್ಕ ಏನಾಗಲ್ಲ, ಹುಷಾರು ಬೆಂಡ್ ಮಾಡಿ. ದೇವಸ್ಥಾನಕ್ಕೆ ಕಿರಣ್ ಬರಲಿಲ್ಲ, ನಂದು ವರ್ಕ್ ಇದೆ, ಮೀಟಿಂಗ್ ಇದೆ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅತ್ತೆ ಮಾವ ಯಾನ ಬಂದಿದ್ವಿ. ಸೊ ಇಲ್ಲಿ ದೀಪ ಎಲ್ಲ ನಾವಿಷ್ಟು ಜನ ಹಚ್ಚಿದ್ವಿ. ಇಲ್ಲ ಆಗಿದ ತಕ್ಷಣ ಇಲ್ಲೆಲ್ಲರೂ ದೀಪ ಎಲ್ಲ ಇಟ್ಟಿರ್ತಾರೆ, ಎಲ್ಲರೂ ಹಚ್ತಾರೆ. ನೋಡೋಕ್ಕೇ ಒಂಥರ ಚೆಂದ. ಕಾರ್ತಿಕ ಮಾಸ ಅಂದರೆ ಫುಲ್ ಕಂಪ್ಲೀಟ್ ದೀಪ ಎಲ್ಲ. ನಮ್ಮ ಊರಲ್ಲಿ ನಾವು ಹೋಗ್ತಾ ಇದ್ದಿದ್ದು ನೆನಪಿದೆ ದೇವಸ್ಥಾನಕ್ಕೆ, ವೀರಭದ್ರ ದೇವಸ್ಥಾನ ಅಲ್ಲಿ ಇತ್ತು ಊರಲ್ಲಿ. ಅಲ್ಲಿ ಎಲ್ಲ ಕಡೆ ನೀಟಾಗಿ ಎಲ್ಲರೂ ಕೂತ್ಕೊಂಡು ದೀಪ ಹಚ್ತಾ ಇದ್ದಿದ್ದು. ಎಲ್ಲಿ ನೋಡಿದ್ರಲ್ಲಿ ದೀಪ ನೋಡ್ರಿ ಎಷ್ಟು ಖುಷಿ ಆಗುತ್ತೆ. ಸೊ ಇಲ್ಲಿ ಕೂಡ ಇಲ್ಲಿ ನಾವೆಲ್ಲ ಬಂದು ದೀಪ ಹಚ್ಚಿದ್ವಿ. ಕಿರಣ್ ಮಿಸ್ ಆದರೂ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ಒಂದು ಸ್ವಲ್ಪ ಕೂತ್ಕೊಂಡು ಅಲ್ಲಿಂದ ರಿಟರ್ನ್ ಮನೆ ಕಡೆ ಹೊರಟ್ವಿ. ಇವಾಗ ಇಯಾನಾಗೆ ಸರ್ಪ್ರೈಸ್ ಕೊಡೋಣ. ಅವಳಿಗೆ ತಂದಿದ್ದೀವಿ, ಐಕ್ಯದಿಂದ ತಂದಿರೋದು. ಯಾ ಏನು ಕಾಳ್ತಾ ಇದೆಯಾ?
ಹಾಂ ಏನು ಕಳ್ತಾ ಇದೆಯಮ್ಮ, ಏನು ಕಳ್ತಿದ್ಯಾ ಹೇಳು. ಹಾಂ ಅವಳಿಗೆ ತಾತ ಬೇಕಂತೆ. ಇವಾಗ ನಾವೇನೋ ಕೊಡ್ತೀವಿ ನನಗೆ ಕಣ್ಣು ಮುಚ್ಕೋ ಸರ್ಪ್ರೈಸ್ ಕಣ್ಣು ಮುಚ್ಕೋ ಇರೋ, ನೀನು ಕಣ್ಣು ಮುಚ್ಕೋ ಫಸ್ಟು. ಸರ್ಪ್ರೈಸ್ ಕೊಡ್ಲಾ? ರೆಡಿ? ಕಣ್ಣು ಮುಚ್ಕೋ 1 2 3 ಟಟಡಾ. ಏನಮ್ಮ ಅದು? ಹಾ ಇವು ಏನದು? ತಗೊಂಡು ಓಪನ್ ಮಾಡ್ಬೇಕು. ಏನು ಹೇಳಿದು? ಏನು ಹೇಳಿದು? ಪಾಪೆಟ್. ಸುಬ್ಬಣ್ಣ ಮನೇಲಿ ಇತ್ತಲ್ಲ ಪಾಪೆಟ್. ಓಪನ್ ಮಾಡ್ಕೊಳ್ಳ? ಓಪನ್ ಮಾಡ್ಕೊಡ್ತೀನಿ. ಫುಲ್ ಒಂದು ಲಡ್ಡು ತಿಂದಳು ನೋಡು. ಎಲ್ಲಿತ್ತು ಲಡ್ಡು? ಅದು ಅದಕ್ಕೆ ಅದೆಲ್ಲ ಚೆಲ್ಲಿರೋದು. ಸ್ವಲ್ಪ ಕೊಡಿ, ಕತ್ರಿ ತಗೊಂಡು ಓಪನ್ ಮಾಡ್ಕೊಡ್ತೀನಿ. ರೆಡಿ? ಟಾರ್ಟಾಯ್ಸ್ ಇದೆ. ಟಾರ್ಟಾಯ್ಸ್? ಕರೆಕ್ಟ್. ಎಲಿಫೆಂಟ್. ಏನದು? ಇನ್ನು ಮಾಡ್ತಾವಳಲ್ಲಪ್ಪ. ಇದೇನಿದು? ಕಪ್ಪೆ. ಕಪ್ಪಿ ಅಲ್ಲ. ನನಗೆ ಗೊತ್ತಾಗಿಲ್ಲ. ಕರೆಕ್ಟ್ ಅಲ್ಲ? ಅದೇನ್ ಗೊತ್ತಾ ಇವಳಿಗೆ? ನನಗೆ ಗೊತ್ತಾಗಿಲ್ಲ. ಅದು ಎಲ್ಲ ರೆಡಿಮೇಡ್ ಬಂದವ. ಅಕ್ಕನ ಸ್ಟೋರಿ ಹೇಳ್ತಾಳೆ. ಇವ್ ಸುಬ್ಬು ಮನೆಗೆ ಹೋಗಿದ್ವಲ್ಲ, ಅಲ್ಲಿತ್ತು ಆಟ ಆಡ್ತಿದ್ಲಲ್ಲ, ಇಲ್ಲಿ ನಾನು ರ್ಯಾಟ್ ಎಲ್ಲ ಇದೆ. ಇದೇನಿದು? ಹಾಕೋಣ ಎಲ್ಲ ಸ್ಟೋರಿ ಹೇಳಲ್ಲ. ಕಟ್ ಮಾಡ್ಬಿಡ್ಲಾ? ಮತ್ತೆ ನೋಡಿ ರಿಟರ್ನ್ ಮಾಡಂಗಿದ್ರ. ಚೆನ್ನಾಗಿದೆ. ಇದೇನಮ್ಮ? ಡಾಲ್ಫಿನ್. ಡಾಲ್ಫಿನ್ಗೆಲ್ಲ ಕೈಯೆಲ್ಲ ಹಾಕೊಳಕ್ಕೆ ಎಲ್ಲ ಕೊಡ್ತೀನಿ. ಮಾಡ ಹಂಗೆ ಬಿಟ್ಟಾಳ. ಜ್ಯೂಸ್ ಕುಡ್ದು ಯಾಕೆ ಖಾರ ಆಗಿದೆ. ಇದೇನಿದು? ಆನೆ. ಎಲಿಫೆಂಟ್. ರಾಬಿಟ್. ಕರೆಕ್ಟ್. ರಾಬಿಟ್. ಎಲ್ಲ ಪಿಕ್ನಿಕ್ ಬಂದ್ವಿ. ಟಾರ್ಟಾಯ್ಸ್. ತಾತ ಇಲ್ಲಿ ಬಂದ್ರು. ತುರ್ಕೋ ಅಷ್ಟೇ. ಪ್ಯಾಂಡನು ಇದೆ. ನೋಡಿ, ಇನ್ನೊಂದು ಫಿಂಗರ್ ಇಲ್ಲ. ಇದೆ ಎಷ್ಟೊಂದಿದೆ. ಇದು ಹೋಗ್ತಲ್ಲ ಅವಳು, ಚಿಕ್ಕ ಕೈ ಇದೆಲ್ಲ. ಸಣ್ಣ ಪುಟ್ಟ ಈ ಥರ ಏನಾದರೂ ಸರ್ಪ್ರೈಸ್ ಕೊಡಬೇಕಂದಾಗ ಅವಳಿಗಿಂತ ನಾವೇ ಎಕ್ಸೈಟ್ ಆಗಿರ್ತೀವಿ ಅವಳ ರಿಯಾಕ್ಷನ್ ನೋಡಬೇಕು ಅಂತ. ತುಂಬ ಖುಷಿ ಆದ್ಲು ಕೂಡ. ಹಾಗೆ ಎಲ್ಲರೂ ಪಾಟ್ಲಕ್ ಮಾಡೋಣ ಅಂದ್ಬಿಟ್ಟು ಟೆರೇಸ್ ಮೇಲೆ ಹೋಗಿ ಎಲ್ಲರ ಮನೆಯಿಂದ ಅವ್ರವ್ರ ತಟ್ಟೆ ತಂದು ಚಾಪೆ ತಂದು ಒಂದೊಂದಷ್ಟು ಅಡುಗೆ ಅವ್ರವ್ರ ಮನೆಯಿಂದ ಮಾಡಿಕೊಂಡು ಬಂದು ಇಲ್ಲಿ ಊಟ ಮಾಡೋಣ ಅಂತ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮ ಅತ್ತೆಯವ್ರು ಅವಾಗವಾಗ ಮಾಡ್ತಾ ಇರ್ತಾರೆ ಅಂತೆಲ್ಲ ಟೆನೆಂಟ್ಸ್ ಎಲ್ಲ ಇದ್ದಾರಲ್ಲ, ಎಲ್ಲರೂ ಸರಿ ಒಂದೊಂದಿಷ್ಟು ಐಟಮ್ಸ್ ಎಲ್ಲ ಮಾಡಿಕೊಂಡು, ರೈಸ್ ಐಟಮ್, ಚಪಾತಿ, ಒಬ್ಬರು ಸ್ವೀಟು, ಆ ಥರ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಂಡು ಟೆರೇಸ್ ಮೇಲೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಬೆಳ್ದಿಂಗ್ಳು ಇದ್ದಾಗ ಚಂದ್ರ ಇರುತ್ತಲ್ಲ, ಅವಾಗ ತಿಂದಿದ್ರು. ಅವಾಗ ನಾವು ಮಿಸ್ ಆಗಿದ್ವಿ. ಇದೇ ಫಸ್ಟ್ ಟೈಮ್ ನಾವಿಲ್ಲಿ ಬಂದಿರೋದು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಮನೆಯದು ಊಟ ಎಲ್ಲ ಸೇರಿ ಟೇಸ್ಟ್ ಮಾಡೋದಕ್ಕೆ, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಪಲ್ಯ ಏನು ಬೇಕು ಇದಕ್ಕೆ? ಚಪಾತಿ ನೀವು ಕಂಡ್ಕೊಳ್ರಿ. ರೊಟ್ಟಿ ಮಾಡ್ಯಾರ ಜೋರಾಗಿ. ನಾವು ಅಮಾಸೆ ಮಾಡ್ತೇವೆ. ಇದು ಯಾವಾಗೂ ಮಾಡತ್ತಾ? ಇದು ಯಾವಾಗೂ ಮಾಡ್ತೀರಾ?
ಸುಮ್ಮನೆ ಬಾಯಿ ಹೊಡಿತದೆ. ಅಲ್ಲ ನೀನು ಚೆನ್ನಾಗಿ ಆಡ್ಕೊಡ್ತಿದ್ಲು ಬೀಡ. ಸಣ್ಣದಿದೆ ಬಾಕ್ಸ್. ಸಣ್ಣದಿದೆ, ನೀನು ಸಣ್ಣ ಕಂಡ್ರೆ ಭಾರಿ ಇಷ್ಟ. ಅಡಿಕೆ ಕೊಡು, ತಿನ್ನೋಣ ಕೊಡು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಟೆರೇಸ್ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡ್ತೀನಿ, ನನ್ನ ಮೊಬೈಲಲ್ಲಿ ಅರ್ಧಕ್ಕರ್ಧ ಏನಾದರೂ ಫೋಟೋಸು ವೀಡಿಯೋಸ್ ಎಲ್ಲ ಅವಳಷ್ಟೇ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದಾಳೆ. ನೋಡಿ ನನಗೆ ಖುಷಿ ಆಯಿತು. ಯಾವಾಗಂದ್ರೆ ಅವಾಗ ಈ ಥರ ಎಲ್ಲ ಅರ್ಧಕ್ಕರ್ಧ ಅವಳದೇ ಫೋಟೋಸ್ ವೀಡಿಯೋಸ್ ಇರುತ್ತೆ. ಹೆಂಗಂದ್ರೆ ಹಂಗೆ ಆ್ಯಂಗಲ್ ಫೋಟೋ ತಕ್ಕೊಬಿಟ್ಟಿರ್ತಾಳೆ. ನೋಡೋಕ್ಕೆ ಕ್ಯೂಟಾಗಿ ಫನ್ನಿ ಅನಿಸುತ್ತೆ. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಇಷ್ಟ ಆಗ್ತಾ ಇದೆಯಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅಷ್ಟೇ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಏನಾದರೂ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ.